ಅನುಭವ ಸಾರದೊಳಗ 4ನೇ ಸಂಧಿಯಲ್ಲಿ ನಿತ್ಯಾತ್ಮಕ ಉಪದೇಶದಿಂದ ಪಂಚಕೋಶಗಳನ್ನ ಮಿಥ್ಯಾಕರಿಸಿ ಶಿಷ್ಯನಿಗೆ ಒಂದು ಸ್ವರೂಪದ ಜ್ಞಾನ ಮಾಡಿಕೊಡುವ ಸಲುವಾಗಿ ಈ 4ನೇ ಸಂಧಿಯನ್ನ ಪ್ರಾರಂಭ ಮಾಡ್ಯಾರ. ಅದ್ರೊಳಗ ಪ್ರಥಮ ಪಂದ್ಯದಲ್ಲಿ ಶಿಷ್ಯ ಅನ್ನುವಂತವನು ಅವನು ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ. ಎಲ್ಲವೂ ಬ್ರಹ್ಮ ಸ್ವರೂಪ ಆದರೆ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಸ್ವರೂಪ ಆದ್ರೆ ಈ ಶರೀರ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಎಲ್ಲವೂ ಆತ್ಮ ಆಗಬೇಕು. ಹಿಂಗ ಶರೀರಕ್ಕ, ಇಂದ್ರಿಯಗಳಿಗೆ, ಪ್ರಾಣಕ್ಕ, ಮನಬುದ್ಧಾದಿಗಳಿಗೆ ಹಿಂಗ ಆತ್ಮ ಅಂತಂದ್ರ ಇವೇ ಆತ್ಮ ಅಂತಂದ್ರ ಚಾರ್ವಾಕಾದಿ ಮತಗಳನ್ನ ನೀವು ಸ್ವೀಕಾರ ಮಾಡ್ದಂಗ ಆಗ್ತೈತಿ. ಮತ್ತ ಹಿಂಗ ಸ್ವೀಕಾರ ಮಾಡ್ತೇವೆ ಅಂತಂದ್ರ ವೇದಾಂತಿಗೂ ಮತ್ತು ಚಾರ್ವಾಕಾದಿಗಳಿಗೂ ಏನ್ ಭಿನ್ನ ಬಂತು? ಬರ್ಲಿಲ್ಲ. ಅದಕ್ಕ ಪುರುಷಾರ್ಥ ಸಿದ್ಧಿ ಆಗುದಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅವಾಗ ಗುರುಗಳು 2ನೇ ಪದ್ಯದೊಳಗೆ ಹೇಳ್ತಾರ ಅವರು, ಆ ಮಹಾ ಸಂವಿತ್ತಿನಲ್ಲಿ ತೋರ್ಪ ನಾಮರೂಪಗಳೆಲ್ಲ ಏನಪ್ಪಾ ಅಂತಂದ್ರೆ ಮಿಥ್ಯೆ ಎಂದು ತಿಳಿ. ನಾವು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದ್ರು ಕೂಡ ನೀನು ನಾಮರೂಪಗಳನ್ನ ಬಾಧಿಸಿನೇ ತಿಳ್ಕೋಬೇಕು ವಿನಃ ಆ ನಾಮರೂಪಗಳನ್ನ ಹಿಡ್ಕೊಂಡು ತಿಳಿದ್ರೆ ನಿನಗೆ ಜ್ಞಾನ ಆಗುವುದಿಲ್ಲ. ಅದ್ರೊಳಗ ಹೇಳ್ಕೊಂಡು ಬಂದು ಜಗತ್ತು ಮಿಥ್ಯಾ ಅನ್ನೋದಕ್ಕ ಒಂದು ಅನುಮಾನ ಪ್ರಮಾಣ ಹೇಳಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಶ್ರುತಿ ಪ್ರಮಾಣದಿಂದ ವಿಕಾರೋ ನಾಮಧೇಯಂ ವೃತ್ತಿಕೇತ್ಯವ ಸತ್ಯಂ ಅಂತ ಹೇಳಿದ್ರು. ಒಂದು ಅನುಮಾನ ಪ್ರಮಾಣ ಜಗತ್ತು ಮಿಥ್ಯಾ ಅನ್ನೋದಕ್ಕನ್ನು ಹೇಳಿದ್ರು. ಈ ಜಗತ್ತು ಮಿಥ್ಯಾ ಯಾಕ? ಅರಿವಿಗೆ ಅನ್ಯವಯಾಗಿ ತೋರುವುದರಿಂದ, ಕನಸಿನಂತೆ ತೋರುವ ದೃಶ್ಯ ಜಯದಂತೆ, ಕನಸಿನಂತೆ ತೋರುವ ದೃಶ್ಯ ಜಯದಂತೆ ಅಂತ ಹೇಳಿದರು. ಇನ್ನ ಆತ್ಮ ಸತ್ಯ ಅದಾನ ಅಥವಾ ಬ್ರಹ್ಮ ಸತ್ಯ ಅನ್ನೋದಕ್ಕೂ ಒಂದು ಅನುಮಾನ ಹೇಳಾಕತ್ತೀವಿ. ಅದರಲ್ಲಿ ಶಿಷ್ಯ ಹೇಳ್ತಾರ, ಖುಷಿಯಾಗದೆ ಯಾವುದು ಇರುವುದು, ಖುಷಿಯಾಗದೆ ಏನುಂಟು ಅದು ಸತ್ಯವಾಗಿರುತ್ತದೆ. ಅಂದ್ರನು ಅರ್ಥ, ಯಾವುದು ಸದಾ ಇರುತ್ತದೆಯೋ ಅದು ಖುಷಿಯಾಗದು, ಸುಳ್ಳು ಮಿಥ್ಯ ಅಂತ ಹೇಳಕ್ ಬರುದಿಲ್ಲ. ಯಾವುದು ಸದಾ ಇರುತ್ತದೆಯೋ ಅದು ಖುಷಿಯಾಗದು ಅಂದ್ರೆ ಮಿಥ್ಯ ಆಗಲಾರದು. ಮತ್ತ ಅದ್ ಹೇತು ಏನ್ ಹೇಳಿದ್ರು ಅಂದ್ರ ಅದು ಅರಿವಿಂಗೆ ತಾನು ಅನ್ಯವಲ್ಲ. ಆತ್ಮನಿಂದ ಅರಿಸಿಕೊಂಡು ಅರಿವಿಗೆ ತಾನು ಅನ್ಯ ಅಂದಿದ್ರೆ ಅದು ಮಿಥ್ಯೆ ಆಗ್ತಿತ್ತು. ಯಾವುದು ಸದಾ ಇರುತ್ತದೆಯೋ ಅದು ಮಿಥ್ಯೆ ಆಗುದಿಲ್ಲ. ಹೇತು ಏನು ಅಂದ್ರ ಅರಿವಿಗೆ ಅಂದ್ರ ಆತ್ಮ ಸ್ವರೂಪಕ್ಕ ಅಥವಾ ಶುದ್ಧ ಚೇತನಕ್ಕ ಅದು ಭಿನ್ನವಾಗಿರಂಗಿಲ್ಲ, ಅಂದ್ರೆ ಅದೇ ಆಗಿರುತ್ತದೆ. ಮತ್ತ ದೃಷ್ಟಾಂತ ಏನ್ ಹೇಳಿದ್ರು ಅಂದ್ರೆ ಆತ್ಮನಂತೆ, ಆತ್ಮ ಅವು ಅರು ಸ್ವರೂಪವಾಗಿರುವುದರಿಂದ ಹೆಂಗು ಸತ್ಯನಾಗಿರುತ್ತಾನೆ, ಬ್ರಹ್ಮವು ಸತ್ಯವಾಗಿರುತ್ತದೆ ಅಂತ ಹೇಳಕತ್ತಿದ್ರು. ಅದ್ರೊಳಗ ಪ್ರಶ್ನೆ ಉತ್ತರ ಹೇಳಿ ನಿನ್ನೆ ದಿವಸ ಯಾವುದನ್ನು ಹೇಳಿದ್ರು? ಸಮಾನಾಧಿಕರಣ್ಯ ಸಂಬಂಧದಿಂದ ಏಕನಿಷ್ಠತ್ವವನ್ನು ಹೇಳದೆ ನೀಲೋತ್ಪಲ ವಾಕ್ಯದಂತೆ 2 ಬುದ್ಧಿಗಳಿಗೆ ಧರ್ಮ ಧರ್ಮಿ ವಿಷಯವಾಗಿ ಪ್ರತಿಪಾದನೆ ಮಾಡುವುದು ಸುಲಭ ಅಲ್ಲನು ಅಂತ ಪ್ರಶ್ನೆ ಮಾಡ್ತಾನೆ. 2 ಬುದ್ಧಿಗಳದಾವ, ಒಂದು ಸತ್ಯ ಬುದ್ಧಿ, ಒಂದು ಮಿಥ್ಯಾ ಬುದ್ಧಿ. ಈಗ ಘಟವಿದೆ ಪಟವಿದೆ, ಸಣ್ಣ ಘಟ ಸಣ್ಣ ಪಟ ಅನ್ನುವಲ್ಲಿ 2 ಬುದ್ಧಿಗಳದಾವ. ಒಂದು ಘಟ ಬುದ್ಧಿ ಅದ, ಇನ್ನೊಂದು ಸತ್ ಅನ್ನುವಂತ ಬುದ್ಧಿ ಅದ. ಸತ್ ಬುದ್ಧಿ ಒಂದು ಘಟ ಬುದ್ಧಿ. ಆ 2 ಸತ್ ಅಂದ್ರೆ ಒಂದು ಸತ್ಯ ಬುದ್ಧಿ, ಒಂದು ಮಿಥ್ಯಾ ಬುದ್ಧಿ. ಈ 2 ಬುದ್ಧಿಗಳಲ್ಲಿ ಅದಕ್ಕ ಧರ್ಮ ಧರ್ಮಿ ಏನ್ರಿ, ಧರ್ಮ ಮತ್ತು ಧರ್ಮಿ ಅನ್ನುವಂತಹದ್ದನ್ನ ಹೆಂಗ ವಿಶೇಷಣ ವಿಶೇಷದಿಂದ ಕೂಡಿದ್ದು ವಿಶಿಷ್ಟವಾಗಿದ್ದು ನಿಲೋತ್ಪಲ ಹೆಂಗಿರುತ್ತದಲ್ಲ ಹಂಗ ಧರ್ಮ ಧರ್ಮಿ ಅನ್ನುವಂಥದ್ದನ್ನ ಹೇಳಿ ಅದಕ್ಕ ಹೇಳಿ ಉತ್ತರ ಕೊಡಕ್ ಬರುದಿಲ್ಲೇನೋ ಅಂತ ಪ್ರಶ್ನೆ ಮಾಡಿದ್ರ
ಅದು ವ್ಯವಹಾರ ಕಾಲದಲ್ಲಿ ಧರ್ಮ ಧರ್ಮಿ ವಿಷಯ ಗೌಣ ಆಗ್ಯದ. ಆದ್ರ ಪೂರ್ಣ ವಸ್ತುವಿನಲ್ಲಿ ಪರಿಚ್ಛಿನ್ನಗಳು ಕಲ್ಪಿತವಾಗಿರುವುದರಿಂದ, ಪೂರ್ಣ ವಸ್ತುವಿನಲ್ಲಿ ಎಲ್ಲ ವಸ್ತುಗಳು ಕಲ್ಪಿತವಾಗಿರುವುದರಿಂದ, ಕಲ್ಪಿತಗಳು ಆ ಪೂರ್ಣವಾದ ಅಧಿಷ್ಠಾನ ವಸ್ತುವಿನಲ್ಲಿ ಅಲ್ಲಿ ಅವುಗಳಿಗೆ ಬಾಧ ಸಮಾನಾಧಿಕರಣದಿಂದ ಐಕ್ಯತ್ವನ್ನೇ ಹೇಳ್ಬೇಕು ವಿನಃ ಧರ್ಮ ಧರ್ಮಿ ಹೇಳಕ್ ಬರುದಿಲ್ಲ ಅಂತ ನಿನ್ನಿನ ದಿವಸ ಈ ನುಡಿ ಹೇಳಿದ್ರು. ಈಗ ಮತ್ ಶಂಕಾ ಮಾಡ್ತಾನ. ಘಟವದೆ ಪಟವದೆ ಎಂಬಲ್ಲಿ ಘಟಬುದ್ಧಿಯು ವ್ಯಭಿಚಾರಿಯಾದಂತೆ ಸತ್ ಅಂದ್ರೆ ಅದೇ ಎಂಬ ಬುದ್ಧಿಯು ವ್ಯಭಿಚಾರವಾಗುತ್ತದೆ. ಅಂದರೆ ಘಟವಿದ್ದರೆ ಅದೇ ಎಂಬ ಬುದ್ಧಿ ತೋರುತ್ತದೆ, ಘಟವಿಲ್ಲದಿರಲು ತೋರುವುದಿಲ್ಲ. ಎರಡು ಬುದ್ಧಿಗಳದಾವ, ಒಂದು ಘಟ ಬುದ್ಧಿ, ಒಂದು ಅದೇ ಅನ್ನುವಂತ ಬುದ್ಧಿ. ಅದೇ ಅಂದ್ರೆ ಸದ್ರೂಪ ಬುದ್ಧಿ. ನೀವೇನ್ ಹೇಳಿದ್ರಿ, ಘಟಬುದ್ಧಿ ವ್ಯಭಿಚಾರಿಯಾಗಿರುತ್ತದೆ, ಅಂದ್ರೆ ಸತ್ ಬುದ್ಧಿ ವ್ಯಭಿಚಾರಿ ಆಗಿರುವುದಿಲ್ಲ. ಸತ್ ಬುದ್ಧಿ ಅಂದ್ರೇನು? ಆತ್ಮ ಸಂಬಂಧಿಯಾದ ಬುದ್ಧಿ, ಆತ್ಮ ಸಂಬಂಧಿಯಾದ ಬುದ್ಧಿ. ಒಂದು ಘಟ ಬುದ್ಧಿ. ಘಟವಿದೆ ಅನ್ನೋದ್ರಲ್ಲಿ ಎರಡದಾವ, ಒಂದು ಘಟ ಅದ, ಒಂದು ಇದೆ ಅನ್ನೋದಂತಂದು ಒಂದದ. ಅದರಲ್ಲಿ ಘಟಬುದ್ಧಿ ವ್ಯಭಿಚಾರಿ ಅದ, ಸಣ್ಣ ಬುದ್ಧಿ ಅಂದ್ರ ಇದೆ ಅನ್ನುವಂತ ಬುದ್ಧಿ ವ್ಯಭಿಚಾರಿ ಇಲ್ಲ ಅಂತ ಅಂದಿದ್ರಲ್ಲ. ಅದಕ್ಕೇನಂತ ನಾವ ಘಟಬುದ್ಧಿ ವ್ಯಭಿಚಾರಿ ಆದಂತೆ ಸತ್ ಬುದ್ಧಿ ವ್ಯಭಿಚಾರಿ ಆಗಿರುತ್ತದೆ ಅಂತ. ಯಾಕ ಅಂದ್ರ ಘಟವಿದ್ದರೆ ಅದೇ ಎಂಬ ಬುದ್ಧಿ ತೋರುತ್ತದೆ. ಘಟ ಇತ್ತಂತಂದ್ರನ ಘಟವಿದೆ ಅಂತೀವಿ, ಘಟ ಇಲ್ಲಿಲ್ಲ ಅಂದ್ರ ಅದೇ ಅನ್ನೋದು ಎಲ್ಲಿ ಬರ್ತತಿ ಅಂತ ನಾವ. ಘಟ ಇದ್ರ ಘಟವಿದೆ ಅಂತೇವಿ, ಘಟ ಇಲ್ಲ ಅಂದ್ರ ಅದೇ ಅನ್ನುವಂತ ಬುದ್ಧಿ ಇರಂಗಿಲ್ಲ. ಹಂಗ ಘಟ ಬುದ್ಧಿ ವ್ಯಭಿಚಾರಿಯಾದಂತೆ ಅದೇ ಅನ್ನುವಂಥದ್ದು ಇರುದಿಲ್ಲ ಅಂದ್ಮೇಲೆ, ಘಟ ಇಲ್ಲದಾಗ ಅದೇ ಅನ್ನುವಂಥದ್ದು ಇಲ್ಲದೆ ಇರುವಾಗ ಅದು ಸಹಿತ ಘಟದಂತೆ ವ್ಯಭಿಚಾರಿ ಆಗಿರೋದ್ರಿಂದ ಘಟಬುದ್ಧಿ ಹೆಂಗ್ ವ್ಯಭಿಚಾರಿಯೋ ಹಂಗ ಅದೇ ಅನ್ನುವಂತ ಬುದ್ಧಿ ವ್ಯಭಿಚಾರಿಯಾಗಿರುತ್ತದೆ. ಘಟ ಇಲ್ಲದಿದ್ರ ಅದೇ ಅನ್ನೋದು ತೋರುದಿಲ್ಲ ಅಂತ ಅವನ ಪ್ರಶ್ನೆ. ಅದಕ್ಕೆ ಸಮಾಧಾನ ಹೇಳ್ತ. ಘಟ ನಷ್ಟವಾಗುತ್ತಿರ್ಲಿಕ್ಕೆ ಘಟವೆಂಬ ಬುದ್ಧಿಯು ಮಾತ್ರ ನಷ್ಟವಾಗುತ್ತದೆ, ಅದೇ ಎಂಬ ಸದ್ಬುದ್ಧಿ ವ್ಯಭಿಚಾರಿ ಆಗುವುದಿಲ್ಲ. ಅದು ಅದೇ ಎಂಬುದು ಪಟಾದಿಗಳಲ್ಲಿ ತೋರುತ್ತದೆ. ಅಲ್ಲ, ಘಟಬುದ್ಧಿ ಅನ್ನುವಲ್ಲಿ ಆ ಘಟಾಯ ವ್ಯಭಿಚಾರಿಯಾಗಿರುತ್ತದೆ, ಘಟಬುದ್ಧಿನೂ ವ್ಯಭಿಚಾರಿಯಾಗಿರುತ್ತದೆ. ಘಟ ಇದೆ ಅನ್ನುವಲ್ಲಿ ಇದೆ ಅನ್ನುವಂತದ್ದು ವ್ಯಭಿಚಾರಿ ಆಗಿರುವುದಿಲ್ಲ, ಆ ಇದೆ ಅನ್ನುವಂತ ಬುದ್ಧಿನೂ ವ್ಯಭಿಚಾರಿ ಆಗಿರುವುದಿಲ್ಲ. ಘಟ ನಾಶ ಆತಂದ್ರ ಅದೇ ಅನ್ನುವಂತ ಬುದ್ಧಿ ನಾಶ ಆಕತಿ ಅಂತ ನೀ ಹೇಳಿದ್ದೆಲ್ಲ, ಅದು ತಪ್ಪದ. ಘಟ ನಾಶ ಆಗಿರಬಹುದು, ಆದ್ರ ಅದೇ ಅನ್ನುವಂತ ಬುದ್ಧಿ ನಾಶ ಆಗುವುದಿಲ್ಲ. ಅದೇ ಅನ್ನುವಂತ ಬುದ್ಧಿ ಪಟದಲ್ಲಿನೂ ಅದ. ಘಟ ನಾಶ ಆದ್ರೂ ಘಟವದೆ ಅಂತೇವಿ, ಘಟಾನು ಹೋಗಬಹುದಪ್ಪ. ಪಟ ಐತಿ ಅನ್ನುವಲ್ಲಿ ಅದೇ ಬುದ್ಧಿ ಐತಿಲ್ಲ, ಬೇರೆ ವಸ್ತುಗಳು ಅದಾವಂದಲ್ಲಿ ಅದರಲ್ಲಿ ಅದೇ ಬುದ್ಧಿ ಐತಿಲ್ಲ. ಅಂದ ಮೇಲೆ ಈ ಘಟಬುದ್ಧಿ ವ್ಯಭಿಚಾರಿಯಾದಂತೆ ಅದೇ ಅನ್ನುವಂತ ಬುದ್ಧಿ ವ್ಯಭಿಚಾರಿ ಆಗುದಿಲ್ಲ. ಆದ್ದರಿಂದ ಸದ್ಬುದ್ಧಿ ಅಂದ್ರೇನು? ಸದ್ಬುದ್ಧಿ ಅಂದ್ರೆ ಒಳ್ಳೆ ಬುದ್ಧಿ ಅಂತ ಅರ್ಥ ಅಲ್ಲ. ಸತ್ತದ ಬುದ್ಧಿ, ಸತ್ ಅಂತ ಏನ ಹೇಳ್ತೇವೆ, ಆತ್ಮನ ಸ್ವರೂಪ ಅದು ಸತ್ ಐತಲ್ಲ, ಸತ್ ಬುದ್ಧಿ ಅಂದ್ರೆ ಸದ್ಬುದ್ಧಿ. ಅಂದ್ರ ಘಟ ಬುದ್ಧಿ ವ್ಯಭಿಚಾರಿ ಆದ್ರೂ ಸತ್ ಬುದ್ಧಿ ವ್ಯಭಿಚಾರಿ ಅಲ್ಲ. ಸತ್ ಅನ್ನುವಂತ ವಸ್ತು ಆತ್ಮ ವ್ಯಭಿಚಾರಿ ಅಲ್ಲ, ಅದರ ಬುದ್ಧಿ ವ್ಯಭಿಚಾರಿನೂ ಅಲ್ಲ. ಯಾಕೆ? ಅದಕ್ಕೆ ಅವ್ಯಭಿಚಾರಿ ಆಗಿರುತ್ತೆ. ಸತ್ ಬುದ್ಧಿ, ಸತ್ ಬಂದ್ರ ಆತ್ಮ ಸ್ವರೂಪದ ಸತ್ ಏನೈತಲ್ಲ ಅದಕ್ಕೆ ಸಂಬಂಧಪಟ್ಟಂತ ಬುದ್ಧಿ, ಅದು ವ್ಯಭಿಚಾರಿ ಅಲ್ಲ, ಅವ್ಯಭಿಚಾರಿ ಇರುತ್ತದೆ. ಆದ್ದರಿಂದ ಘಟಾದಿ ಬುದ್ಧಿಯು ಅಸತ್ತಾಗಿದೆ. ಘಟಾದಿ ಬುದ್ಧಿ ಅಸತ್ತಾಗಿದೆ ಅಂದ್ರೇನು? ಘಟ, ಪಟ, ಕಂಬ ಮೊದಲಾದ ನಾಮರೂಪಗಳದಾವಲ್ಲ, ಅದು ಅವುಗಳಿಗೆ ಸಂಬಂಧ ಬುದ್ಧಿಯು ವ್ಯಭಿಚಾರಿಯಾಗಿರುತ್ತೆ. ಯಾಕೆ ವ್ಯಭಿಚಾರಿಯಾಗಿರುತ್ತದೆ? ಘಟ ಪಟ ಅಲ್ಲ, ಪಟ ಕಂಬ ಅಲ್ಲ, ಕಂಬ ಗ್ವಾಡೆ ಅಲ್ಲ. ಹಿಂಗ ಒಂದಕ್ಕೊಂದು ಅವು ವ್ಯತಿರೇಕದ ವಸ್ತುಗಳು, ವ್ಯತಿರೇಕ ವಿಷಯಗಳು, ನಾಮರೂಪಗಳು ವ್ಯತಿರೇಕದ. ಅದಕ್ಕೆ ಸಂಬಂಧಪಟ್ಟವಾದ ಬುದ್ಧಿನೂ ವ್ಯತಿರೇಕವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಬುದ್ಧಿ ಏನಾಗಿರ್ತದೆ? ವ್ಯತಿರೇಕ. ಯಾವುದು ವ್ಯತಿರೇಕವಾಗಿರುತ್ತದೆಯೋ ಆ ಬುದ್ಧಿಯು ಅಸತ್ತಾಗಿರುತ್ತದೆ. ಆ ಬುದ್ಧಿ ಏನಾಗಿರ್ತದೆ? ಅಸತ್ತಾಗಿ. ಇದಕ್ಕೆ ಪ್ರತಿಜ್ಞಾ ಅನುಮಾನ ಪ್ರಮಾಣ ಹೋಲಿಸಿ ಹೇಳ್ತಾರೆ. ಘಟಾದಿ ಬುದ್ಧಿಯು ಅಸತ್ತಾಗಿದೆ, ಇದು ಪ್ರತಿಜ್ಞೆ. ಘಟಾದಿ ಬುದ್ಧಿಯು ಅಸತ್ತಾಗಿರುತ್ತೆ, ಪ್ರತಿಜ್ಞೆ. ಯಾಕ? ಹೇತು ಏನು? ವ್ಯಭಿಚಾರಿಯಾದ್ದರಿಂದ.
ಘಟಾದಿಗಳು ವ್ಯಭಿಚಾರಿ ಅಂದ್ಮೇಲೆ ಅವುಗಳಿಗೆ ಸಂಬಂಧಪಟ್ಟ ಬುದ್ಧಿನೂ ವ್ಯಭಿಚಾರಿ ಇರ್ತದೆ. ಇದಕ್ಕೆ ಹೇತು ಏನ್ ಮುಂದ ದೃಷ್ಟಾಂತ ಏನ್ ಕೊಡ್ತಾರ? ರಜ್ಜು ಸರ್ಪಾದಿಗಳಲ್ಲಿ ಇದ್ದಂತ ಬುದ್ಧಿ ಇದಮ ಔಷಧಂತೆ ಅಂತಂದ್ರ ದೃಷ್ಟಾಂತ ಅಂದಾಗ. ಈಗ ರಜ್ಜುವಿನಲ್ಲಿ ಸರ್ಪಾದಿಗಳು ತೋರ್ಯಾವ. ಸರ್ಪ ಒಬ್ಬನಿಗೆ ಸರ್ಪ ಅಂತ ತೋರಿರ್ಬಹುದು, ಅಥವಾ ಒಬ್ಬನಿಗೆ ಒಂದು ಕಾಲದಲ್ಲಿ ಸರ್ಪ ತೋರ್ಬೋದು, ಮತ್ತೊಂದು ಕಾಲದಲ್ಲಿ ದಂಡಾಗಿ ತೋರ್ಬೋದು, ಮತ್ತೊಂದು ಕಾಲದಲ್ಲಿ ಭೂಮಿ ಬಿರುಕು ಅಂತ ತೋರ್ಬೋದು. ಹೌದಿಲ್ಲ? ಅವು ಆ ರಜ್ಜುವಿನಲ್ಲಿ ತೋರಿದ ಸರ್ಪಾದಿಗಳು ಪರಸ್ಪರ ವ್ಯತಿರೇಕದ. ಸರ್ಪ ದಂಡನು, ದಂಡ ಸರ್ಪನು, ಸರ್ಪ ಭೂಮಿ ಬಿರುಕನು ಅಲ್ಲ, ಪರಸ್ಪರ ವ್ಯತಿರೇಕದ. ಅವುಗಳ ಆಕಾರವಾದಂತ ಬುದ್ಧಿನೂ ವ್ಯತಿರೇಕ. ಆಕಾರದ್ದೇವು ಅದು ದೃಷ್ಟಾಂತ ಕೊಟ್ಟ. ಈ ರೀತಿ ಬ್ರಹ್ಮ ಸತ್ಯ ಜಗನಿಮಿತ್ಯ ಅನ್ನೋದಕ್ಕೆ ಅನುಮಾನಗಳು ಇವೆ. ಹಿಂಗ್ ಹೇಳ್ಬಿಟ್ರು. ಬ್ರಹ್ಮ ಸತ್ಯ ಅನ್ನೋದಕ್ಕೆ ಈಗ ಅನುಮಾನ ಹೇಳಾಕತ್ತೇವಿ. ಹಿಂದ ಜಗತ್ ಮಿಥ್ಯ ಅನ್ನೋದಕ್ಕೂ ಒಂದು ಅನುಮಾನ ಹೇಳಿದ್ವಿ ಅಂತ ತಿಳ್ಕೊಂಡು ಹೇಳಿದ್ವಿ. ಮತ್ ಶಂಕಾ ಮಾಡ್ತಾನ ಏನಂತ? ಘಟ ನಾಶವಾಗಲು ಅದೇ ಎಂಬ ಸದ್ಬುದ್ಧಿಯು ಪಟಗಳಲ್ಲಿ ತೋರಿದಂತೆ ಘಟಬುದ್ಧಿಯಾದರೂ ಘಟ ನಷ್ಟವಾಗಲು ಘಟಾಂತರಗಳಲ್ಲಿ ತೋರುತ್ತದೆ. ನೀವೇನಂದ್ರಿ? ಘಟ ನಾಶ ಆಗಲು ಘಟವಧೆ ಅಂದಿವಿ ನಾವು. ಘಟವಧೆ ಅದರಲ್ಲಿ ಇದೆ ಅನ್ನುವಂಥದ್ದು ಒಂದದ, ಘಟ ಅನ್ನುವಂಥದ್ದು ಮತ್ತೊಂದು. ಘಟ ನಾಶ ಆದ್ರೆ ಇದೆ ಅನ್ನುವಂಥ ಬುದ್ಧಿ ನಾಶ ಆಗ್ಲಿಲ್ಲ. ಇದೆ ಅನ್ನೋದು ನಾಶ ಆಗುದಿಲ್ಲ ಅಂದ್ರೆ ಇದೆ ಅನ್ನೋ ಬುದ್ಧಿ ನಾಶ ಇಲ್ಲ. ಅದು ಘಟ ನಾಶ ಆದ್ರೂ ಪಟಾದಿಗಳಲ್ಲಿ ಇದೆ ಅನ್ನೋ ತೋರ್ತದ. ಹಂಗ ಈ ಯಾವಪ್ಪ ಘಟನಾಶವಾಗಲು ಅದೇ ಅನ್ನುವಂತ ಸದ್ಬುದ್ಧಿ ಅಂದ್ರ ಇದೆ ಅನ್ನುವಂತ ಬುದ್ಧಿ ಘಟನಾಶ ಆದ್ರೂ ಪಟಾದಿಗಳಲ್ಲಿ ತೋರಿದಂತೆ ಘಟಬುದ್ಧಿಯಾದರೂ ಘಟ ನಷ್ಟವಾಗಲು ಘಟಾಂತರಗಳಲ್ಲಿ ತೋರುತ್ತದೆ. ಈಗ ಇದೆ ಅನ್ನುವಂತ ಬುದ್ಧಿ ಘಟನಾಶ ಆದ್ರ ಮತ್ತೊಂದು ವಿಷಯಗಳಲ್ಲಿ ತೋರ್ತತಲ್ಲ ಅದೇ ಅನ್ನುವಂಥದ್ದು. ಹಂಗ ಘಟಬುದ್ಧಿನೂ ಕೂಡ ಘಟನಾಶ ಆತಂದ್ರ ಮತ್ತ ಘಟಾಂತರಗಳಲ್ಲಿ ಘಟ ಬಿಟ್ಟು ಬೇರೆ ವಸ್ತುಗಳದಾವಲ್ಲ ಅಲ್ಲಿನೂ ಪಟ ಬುದ್ಧಿ ಘಟನಾಶ ಆದಾಗ ಘಟ ಬುದ್ಧಿ ಏನೈತಲ್ಲ ಅದು ಘಟನಾಶ ಆದ್ರ ಮತ್ತೊಂದು ಪಟದಲ್ಲಿ ತೋರ್ತದ ಪಟ ಬುದ್ಧಿ. ಹಿಂಗ ಅದು ಅದೇ ಅನ್ನುವಂತ ಬುದ್ಧಿ ಎಲ್ಲದರಲ್ಲಿ ಅನುಸೂತವಾಗಿ ಹೆಂಗ್ ತೋರ್ತದೋ ಹಂಗ ವಿಷಯಗಳಿಗೆ ಸಂಬಂಧಪಟ್ಟಂತ ಘಟ ಬುದ್ಧಿ ಐತಲ್ಲ, ಘಟನಾಶ ಆದ್ರೂ ವಿಷಯಾಂತರಗಳಲ್ಲಿ ಮತ್ತದು ಘಟ ಬುದ್ಧಿ ಹೋದ್ರು ಪಟ ಬುದ್ಧಿ ಮೊದಲಾದ ತೋರ್ತಾವ ಅಂತ ನಾವು ಶಂಕಾ ಮಾಡ್ತಾನ. ಹಿಂಗ್ ಶಂಕಾ ಮಾಡಿದ್ರ ಅದಕ್ಕೆ ಸಮಾಧಾನ ಹೇಳ್ತಾರ ಅವರು. ಹಾಗಲ್ಲ, ಘಟ ನಷ್ಟವಾಗಲು ಘಟಬುದ್ಧಿಯು ಪಟಾದಿಗಳಲ್ಲಿ ತೋರುವುದಿಲ್ಲ. ಘಟ ನಷ್ಟ ಆಯ್ತಂದ್ರ ಘಟಬುದ್ಧಿ ಪಟಾದಿಗಳಲ್ಲಿ ತೋರುವುದಿಲ್ಲ. ಘಟ ನಷ್ಟ ಆತ್, ಘಟ ನಷ್ಟ ಆತ್, ಘಟಬುದ್ಧಿ ಪಟಾದಿಗಳಲ್ಲಿ ತೋರ್ತತೇನು? ಹಂಗಾರ ಘಟ ನಾಶ ಆದ್ರ ಘಟಬುದ್ಧಿ ಪಟಾದಿಗಳಲ್ಲಿ ತೋರಿದ್ರ ಘಟಕ್ಕೂ ಪಟಕ್ಕೂ ಭೇದವ್ ಇಲ್ದಂಗ ಆತಲ್ಲ. ಮತ್ ಘಟ ಪಟ ಈ ಘಟ ನಾಶ ಆದ್ರ ಪಟ ಅನ್ನುವಂಥದ್ದು ಏನೈತಲ್ಲ, ಘಟ ನಾಶ ಆದ್ರ ಘಟಬುದ್ಧಿ ಅದು ಪಟದಲ್ಲಿ ತೋರ್ತತೆ ಅನ್ನೋದು ತಪ್ಪದ. ಅದಕ್ಕ ಪಟಾದಿಗಳಲ್ಲಿ ಘಟ ನಾಶ ಆದ್ರ ಘಟಬುದ್ಧಿ ಪಟಾದಿಗಳಲ್ಲಿ ತೋರುವುದಿಲ್ಲ. ಆದ್ದರಿಂದ ಅದು ವ್ಯಭಿಚಾರಿ. ಘಟ ನಾಶ ಆದ್ರೂ ಘಟಬುದ್ಧಿ ಪಟಾದಿಗಳಲ್ಲಿ ತೋರಿದ್ರ ಅದು ವ್ಯಭಿಚಾರಿ ಅಂತ ನಾವ್ ಹೇಳ್ತಿದ್ದಿಲ್ಲ. ಆದ್ರೆ ಪಟಾದಿಗಳಲ್ಲಿ ಘಟನಾಶ ಆದ್ರೆ ಘಟಬುದ್ಧಿ ಪಟದಲ್ಲಿ ಹೆಂಗ್ ತೋರ್ತದ? ಘಟನಾಶ ಆದ್ರ ಘಟಬುದ್ಧಿ ಪಟದಲ್ಲಿ ತೋರಿದ್ರ ಪಟಕ್ಕೂನು ಘಟ ಅನ್ಬೇಕಾಗ್ತಿತ್ತು. ಹಂಗ ಅದಕ್ಕ ವ್ಯಭಿಚಾರಿಯಾಗಿರುತ್ತದೆ. ಇನ್ನು ಮುಂದೆ ಶಂಕ. ಘಟ ನಷ್ಟವಾಗಲು ಅದೇ ಎಂಬ ಸದ್ಬುದ್ಧಿಯಾದರೂ ತೋರುವುದಿಲ್ಲ, ಆದ್ರಿಂದ ಅದಕ್ಕೂ ವ್ಯಭಿಚಾರತ್ವ ಬರುವುದಿಲ್ಲವೇ? ಈಗ ನೀವು ಘಟ ನಷ್ಟ ಆತಂತ ತಿಳ್ಕೊರಿ, ಘಟವಧೆ ಅಂತ ಅಂದ್ವಿ ನಾವು. ಘಟ ಇರುತ್ತದೆ ಅಥವಾ ಘಟವಧೆ ಅಂದಿವಿ. ಘಟ ಅನ್ನುವಂಥದ್ದು ನಾಶ ಆದ್ರ ಅದೇ ಅನ್ನುವಂಥದ್ದು ನಾಶ ಆಕತ್ತಲ್ರಿ. ಘಟ ಅನ್ನೋದು ನಾಶ ಆದ ಮೇಲೆ ಅದೇ ಅನ್ನುವಂಥದ್ದು ನಾಶ ಆಗ್ತತಿ, ತೋರುದಿಲ್ಲ ಅಂದ್ರ
ಆ ಸತ್ ಬುದ್ಧಿ ಅಂದ್ರೆ ಅದೇ ಅನ್ನುವಂತ ಬುದ್ಧಿ, ಆತ್ಮನ ಆ ಸದ್ರೂಪಕ್ಕೆ ಸಂಬಂಧಪಟ್ಟಂತ ಬುದ್ಧಿ. ಘಟ ನಷ್ಟ ಆದ್ರೂ ಆ ಘಟ ಬುದ್ಧಿಯು ಏನಪ್ಪಾ ಅಂತಂದ್ರೆ ಎಂತ ಘಟ ನಷ್ಟ ಆಗಲು ಅದೇ ಅನ್ನುವಂತ ಬುದ್ಧಿ ತೋರುದಿಲ್ಲ. ಅಂದ್ರೆ ಘಟ ನಾಶ ಆದ್ರ ಅದೇ ಅನ್ನುವಂತ ಬುದ್ಧಿ ತೋರಂಗಿಲ್ಲ. ಆದ್ರಿಂದ ಘಟ ಬುದ್ಧಿಯಂತೆ ಅದೇ ಅನ್ನುವಂತ ಬುದ್ಧಿನು ವ್ಯಭಿಚಾರಿಯಾಗಿರುತ್ತೆ. ಘಟ ಅನ್ನುವಂತ ಘಟ ಬುದ್ಧಿ ಹೆಂಗ್ ವ್ಯಭಿಚಾರಿಯಾಗಿರ್ತದಲ್ಲ, ಹಂಗ ಅದೇ ಅನ್ನುವಂತ ಬುದ್ಧಿನೂ ಕೂಡ ಘಟ ನಾಶ ಆದ್ರ ಅದೇ ಅನ್ನೋದು ತೋರಂಗಿಲ್ಲ. ಆದ್ದರಿಂದ ವ್ಯಭಿಚಾರಿಯಾಗಿ ಅದಕ್ಕೆ ಉತ್ತರ ಹೇಳ್ತಾರ, ಒಂದೇ ಮಾತು ಹೇಳ್ತಾರ ಅವರು. ನೈಯಾಯಿಕರು ಒಂದ್ ಮಾತು ಹೇಳ್ತಾರ, ಏನಂತ? ಜಾತಿ ವ್ಯಕ್ತಿ ಹೇಳುವಾಗ ಒಂದು ಘಟ ಅಂದ್ರೆ ಅದರಲ್ಲಿ ಒಂದು ಘಟತ್ವ ಜಾತಿ, ಒಂದು ಘಟತ್ವ ಜಾತಿ ಇರ್ತದೆ. ಹಲವು ಘಟಗಳದಾವ ಅಂದ್ರ ಅದರಲ್ಲಿ ಎಲ್ಲಾ ನಡುವೆ ಒಂದೇ ಜಾತಿ ಇರ್ತದೆ, ಘಟತ್ವ ಜಾತಿ. ಘಟಗಳು ನಾಶ ಆದ್ರೂ ಜಾತಿ ನಾಶ ಆಗುದಿಲ್ಲ. ಅವ್ರೇನಂತಾರ, ನಿತ್ಯಂ ಏಕಂ ಅನೇಕಾನುಗತಂ ಜಾತಿ. ನಿತ್ಯಂ ಏಕಂ ಅನೇಕಾನುಗತಂ ಜಾತಿ. ವ್ಯಕ್ತಿಗಳು ನಾಶ ಆದ್ರೂ ಜಾತಿ ಇದು ನಾಶ ಆಗುದಿಲ್ಲ. ಹೆಂಗ ನೈಯಾಯಿಕರು ಅಂಗೀಕಾರ ಮಾಡ್ತಾರೋ, ಏನಂತಾರು? ಘಟ ವ್ಯಕ್ತಿ ನಾಶವಾದರೂ ಘಟತ್ವ ರೂಪ ಜಾತಿ ನಾಶವಾಗದೇ ಇರುತ್ತೈತೆ ಅಂತೇಳಿ ನೈಯಾಯಿಕರು ಹೆಂಗ ಅಂಗೀಕಾರ ಮಾಡ್ತಾರಲ್ಲ, ಘಟ ನಷ್ಟ ಆಗಲು ಅದೇ ಅನ್ನುವಂತ ಸದ್ಬುದ್ಧಿ ನಾಶವಾಗಿ ಇರುತ್ತದೆ. ಘಟವಿದ್ದರೆ ಅದೇ ಎಂಬುದು ಉಂಟು, ಘಟವಿಲ್ಲದಿರಲು ಅದೇ ಎಂಬುದು ಇಲ್ಲದಾಗಿದೆ ಅಂತ ನೀ ಹೇಳ್ತೀಯಲ್ಲ, ಅದು ಸಂಭವಿಸುತ್ತಿಲ್ಲ. ಘಟ ನಾಶ ಆದ್ರ ಅದೇ ಅನ್ನುವಂತ ಬುದ್ಧಿನೂ ನಾಶ ಆಗ್ತತಿ ಅಂತ ಹಿಂಗ ಹೇಳಾಕತ್ತಿಯಲ್ಲ. ನೈಯಾಯಿಕರೇ ಜಾತಿ ಹೇಳುವಾಗ ಘಟ ಅನ್ನುವಂತ ನಾಶ ಆದ್ರೂ ಘಟತ್ವ ಜಾತಿ ಹೆಂಗ್ ಉಳ್ಕೊಂಡಿರುತ್ತದೆಯೋ ಹಂಗ ಘಟ ನಾಶ ಆದ್ರ ಘಟಭೂತಿ ನಾಶ ಆಗ್ಬೋದು, ಆದ್ರ ಅದೇ ಅನ್ನುವಂತ ಬುದ್ಧಿ ನಾಶ ಆಗ್ಬೋದು. ಯಾಕ? ಒಂದೇ ಮಾತನ್ನ ಕೇಳ್ತೇವೆ ಅಂತ ನಿಮ್ ಬಾಳ್ ಹೇಳುದ. ಘಟ ಇದ್ದಾಗ ಘಟವಿದೆ ಅಂತೀವಿ, ಘಟ ಇಲ್ಲದಾಗ ಏನಂತೀವಿ? ಘಟದ ಅಭಾವವು ಇದೆ ಅಂತೀವಿ. ಏನ್ರಿ? ಘಟದ ಅಭಾವ ಇರುತ್ತದೆ ಅಂತೀವಿ. ಘಟ ಇದ್ದಾಗನು ಅದೇ ಅದ ಅನ್ನೋದದ, ಘಟ ನಾಶ ಆದ ಮೇಲೆ ಘಟದ ಅಭಾವವು ಇದೆ ಅಂತೇವಲ್ಲ. ಘಟದ ಅಭಾವವು ಅದಕ್ಕ ಅಂತಾರ ಏನಂತ? ಅದೇ ಅನ್ನೋದು ಅದೇಯೋ ಇಲ್ಲೋ, ಅದೇ ಅನ್ನೋದು ಐತೋ ಇಲ್ಲ ಅಂತೀಯೋ. ಅದೇ ಅನ್ನೋದು ಇಲ್ಲ ಅನ್ನಕ್ ಬರಂಗಿಲ್ಲ, ಅದೇ ಅನ್ನೋದು ಅದೇ ಅಂತಾನೆ ಹೇಳ್ಬೇಕು. ಅಂದ್ರ ಘಟ ಇದ್ದಾಗನು ಘಟದ ಕೂಡ ಹೊಂದ್ಕೊಂಡು ತೋರ್ತದ, ಘಟ ನಾಶ ಆದ ಘಟದ ಅಭಾವವನ್ನು ಹೊಂದ್ಕೊಂಡು ತೋರ್ತದ. ಘಟ ನಾಶ ಆತಂದ್ರ ಘಟದ ಅಭಾವವು ಇದೆ ಅಂತೇವಲ್ಲ, ಆ ಅಭಾವದಲ್ಲಿ ಇದೆ ಅನ್ನೋದು ಐತಿಲ್ಲ ಏನ್ರಿ? ಇದೆ ಅನ್ನೋದು ಹೆಂಗ ವ್ಯಭಿಚಾರ ಆಗ್ತದೆ? ಎಲ್ಲಾ ಕಡೆ ಇರ್ತದ. ಘಟ ನಾಶ ಆದ್ರೂ ಅಭಾವ ಅನ್ನೋಂಥದ್ದು ಇರ್ತದ, ಅಭಾವದಲ್ಲಿ ಘಟದ ಅಭಾವ ಇದೆ ಅಂತೇವಿಲ್ಲ ನಾವು. ಅದಕ್ಕ ಅಲ್ಲೇ ಅದು ಅವ್ಯಭಿಚಾರಿ, ಅದು ವ್ಯಭಿಚಾರಿ ಅಲ್ಲ. ನಿಶಂಕ ಮಾಡ್ತಾ ಎರಡು ಪದಾರ್ಥಗಳು ಇದ್ದರೆ ಅವುಗಳಲ್ಲಿ ನೀಲೋತ್ಪಲ ವಾಕ್ಯದಂತೆ ವಿಶೇಷಣ ವಿಶೇಷ ಭಾವ ಸಂಭವಿಸುತ್ತದೆ. ಇದರಂತೆ ಸತ್ತಿಗೂ ಘಟಕ್ಕೂ ತಾವು ವಿಶೇಷಣ ವಿಶೇಷ ಭಾವವನ್ನು ಅಂಗೀಕಾರ ಮಾಡಿದರೆ ಎರಡೂ ಅವೇ ಎಂದು ಎರಡಕ್ಕೂ ಅಸ್ತಿತ್ವವನ್ನು ಅವಶ್ಯ ಅಂಗೀಕಾರ ಮಾಡಬೇಕಾಗುತ್ತದೆ. ಆಗಲಿ ಎಂದರೆ ಘಟಾದಿಗಳು ಕಲ್ಪಿತಗಳಾಗಿವೆ ಎಂದು ಅನುಮಾನವು ಮತ್ತು ಸಮಾನಾಧಿಕರಣ ಬುದ್ಧಿ ಬಾಧಿಸಿಕೊಳ್ಳುತ್ತದೆ. ಅವೇನಂತಾನ, ಎರಡು ಪದಾರ್ಥಗಳು ಇದ್ರ ಅವುಗಳಲ್ಲಿ ಎರಡು ಪದಾರ್ಥಗಳು ಅದಾವಂದ್ರ ಅವುಗಳಲ್ಲಿ ನೀಲೋತ್ಪಲದಂತೆ ವಿಶೇಷಣ ವಿಶೇಷ ಸಂಭವಿಸ್ತದೆ. ನೀಲೋತ್ಪಲ ಅಂದ್ವಿ ನಾವು. ನೀಲೋತ್ಪಲದಲ್ಲಿ ಎರಡು, ಒಂದು ವಿಶೇಷಣ ಅಂದ್ರ ಒಂದು ವಿಶೇಷ. ಉತ್ಪಲ ವಿಶೇಷ ಅದ, ನೀಲ ಅನ್ನೋದು ವಿಶೇಷಣ. ನೀಲೋತ್ಪಲ ಅನ್ನುವಾಗ ಎರಡು ಸೇರಿ ವಿಶಿಷ್ಟ ಆಗಿರ್ತದೆ, ಹೌದಿಲ್ಲ? ಹಂಗ ಘಟಕ್ಕೂ ಅದರಂತೆ ಘಟಕ್ಕೂ ಸತ್ತಿಗೆ ತಾವು ವಿಶೇಷಣ ವಿಶೇಷ ಭಾವನ ಅಂಗೀಕಾರ ಮಾಡಿದರೆ ಘಟಕ್ಕೂ ಮತ್ತು ಸತ್ತಿಗೂ ಘಟವಿದೆ ಅನ್ನೋದ್ರಲ್ಲಿ ಒಂದು ಘಟ ಇದೆ, ಒಂದು ಘಟ ಐತಿ, ಇನ್ನೊಂದು ಸತ್ ಅಂತ ಇದೆ ಅನ್ನೋದು ಸದ್ರೂಪ ಐತೆ. ಎರಡಕ್ಕೂ ವಿಶೇಷಣ ವಿಶೇಷ ಭಾವ ಒಪ್ಪಿದ್ರ ಏನ್ರಿ? ಒಪ್ಪಿದ್ರ ಅಸ್ತಿತ್ವನ್ನ ಅಂಗೀಕಾರ ಒಪ್ಪಿದ್ರ ಅಂಗೀಕಾರ ಮಾಡಿದ್ರೆ ಎರಡೂ ಆದಾವ ಅಂತ ಹೇಳ್ಬೇಕಾಗ್ತದ ಏನ್ರಿ? ಈಗ ನೀಲೋತ್ಪಲದಲ್ಲಿ ವಿಶೇಷಣ ವಿಶೇಷ ಭಾವದಿಂದ ಉತ್ಪಲಕ್ಕೆ ವಿಶೇಷ ಭಾವ ಕೊಟ್ಟು, ನೀಲಿ ಬಣ್ಣಕ್ಕೆ ವಿಶೇಷಣ ಭಾವ ಕೊಟ್ಟು ನಾವು ವಿಶಿಷ್ಟದಲ್ಲಿ ನೀಲೋತ್ಪಲ ಅಂದಾಗ ಎರಡೂ ವಸ್ತುಗಳು ಅದಾವ ಇಲ್ಲವೋ? ಅದಾವ. ಹಂಗ ಘಟವಿದೆ ಅನ್ನೋದಲ್ಲಿ ಘಟಕ್ಕ ವಿಶೇಷ
ವಿಶೇಷ ಕೊಟ್ಟು ಅಥವಾ ಘಟಕ ವಿಶೇಷಣ ಕೊಡ್ರಿ, ಅಥವಾ ಅದೇ ಅನ್ನೋದಕ್ಕೆ ಒಂದು ವಿಶೇಷ ಕೊಡ್ರಿ. ಮತ್ತು ವಿಶೇಷಣ ವಿಶೇಷ ಭಾವ ನೀವು ಘಟ ಮತ್ತು ಅದೇ ಅನ್ನೋ ಬುದ್ಧಿಯೊಳಗ ವಿಶೇಷಣ ವಿಶೇಷ ಭಾವ ಒಪ್ಪಿದ್ರ ಎರಡು ಅದಾವ ಅಂತ ಹೇಳ್ಬೇಕ. ಎರಡು ಅದಾವ ಅಂತ ಹೇಳಿದ್ರ ನಿಮ್ ಅದ್ವೈತ ಹಾಳ. ಅದ್ವೈತ ಏನಾಕತಿ ಸಮಾನಾಧಿಕರಣದಿಂದ ಅದೇನ ಅನುಮಾನ ಏನ್ ಹೇಳಿದ್ರಿ, ಒಂದು ಕಲ್ಪಿತವಾಗಿರ್ತದ, ಒಂದು ಕಲ್ಪಿತ ಅಲ್ಲ ಅಂತ ನೀವ್ ಹೇಳಿದ್ರಿ. ಘಟ ಅನ್ನೋದು ಕಲ್ಪಿತ ಅದ, ಘಟ ಬುದ್ಧಿ ಅನ್ನೋದು ಕಲ್ಪಿತ ಅದ. ಅದೇ ಅನ್ನೋದು ಕಲ್ಪಿತ ಅಲ್ಲ, ಅದೇ ಅನ್ನುವಂತ ಬುದ್ಧಿ ಏನೈತಲ್ಲ ಅದು ಕಲ್ಪಿತ ಅಲ್ಲ ಅಂತ ನೀವ್ ಹೇಳಾಕತ್ತೀರಿ. ಅದು ಸಂಭವಿಸುದಿಲ್ಲ, ನಿಮ್ಮ ಅನುಮಾನವು ನಡೆಯಂಗಿಲ್ಲ. ಅದಕ್ಕೆ ಸಮಾನಾಧಿಕರಣದಿಂದ ಆ ಬುದ್ಧಿ ಬಾಧಿಸಿಕೊಳ್ತದೆ. ಯಾಕಂದ್ರೆ ಘಟಾದಿಗಳಿಗೆ ಕಲ್ಪಿತತ್ವವನ್ನು ಅಂಗೀಕಾರ ಮಾಡಿದರೆ ಅವು ಇಲ್ಲದವುಗಳಾಗುತ್ತವೆ. ಘಟಾದಿಗಳಿಗೆ ಕಲ್ಪಿತತ್ವವನ್ನು ಒಪ್ಪಿದ್ರೆ ಅವು ಇಲ್ದಂಗ ಆಗ್ತಾವ. ಹಾಗೆ ತಾವು ಸಮಾನಾಧಿಕರಣವನ್ನು ಹೇಳೋದು ಅಯುಕ್ತವಾಗಿದೆ. ಅದಕ್ಕೆ ಸಮಾನಾಧಿಕರಣ ಹೇಳ್ಬೇಡ್ರಿ. ಯಾಕಂದ್ರೆ ನೀವು ಒಂದು ಕಲ್ಪಿತದ ಒಂದು ಅಧಿಷ್ಠಾನ ಅಂತ ಹೇಳಕ್ ಹೊಂಟಿರ ಸಮಾನಾಧಿಕರಣ ಹೆಂಗ್ ಹೇಳ್ತೀರ ನೀವು ಅಂತ. ಆದ್ದರಿಂದ ಘಟಕ್ಕೂ ಸತ್ಯಗೂ ಎರಡು ಅವೇ ಎಂದು ಹೇಳ್ಬೇಕಾಗ್ತದೆ. ನೀವು ಸಮಾನಾಧಿಕರಣ ಹೇಳ್ತೀರ ಅಂದ್ಮೇಲೆ ಘಟಕ್ಕೂ ಮತ್ತು ಸತ್ಯಗೂ ಸಮಾನತ್ವ ಹೇಳ್ಬೇಕಾಗ್ತದ. ಸಮಾನತ್ವ ಹೇಳಿರಿ ಅಂದ್ರ ಅಲ್ಲಿ ವಿಶೇಷ ಭಾವದಿಂದ ಹೇಳ್ರಿ ವೀಲೋತ್ಪಲದಂತೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸಮಾನಾಧಿಕರಣ್ಯವು ಎರಡು ವಸ್ತುಗಳ ಸತ್ಯತ್ವವನ್ನು ಅಪೇಕ್ಷೆ ಮಾಡುವುದಿಲ್ಲ. ಸಮಾನಾಧಿಕರಣ್ಯ ಅನ್ನುವಂಥದ್ದು ಏನಂತಲ್ಲ, ಎರಡು ವಸ್ತುಗಳು ಸತ್ಯವಾಗಿರಬೇಕು, ಸಮಾನ ಸತ್ಯದಲ್ಲಿರಬೇಕು ಅಂತ ಅದು ಅಪೇಕ್ಷೆ ಮಾಡುವುದಿಲ್ಲ. ಕಿಂತು ಎರಡು ವಸ್ತುಗಳು ಪ್ರತೀತಿ ಮಾತ್ರವಾದರೆ ಸಾಕು, ಸಮಾನಾಧಿಕರಣ್ಯವು ಸಂಭವಿಸುತ್ತೆ. ಎರಡು ವಸ್ತುಗಳು ಪ್ರತೀತಿ ಮಾತ್ರವಾದರೆ, ಆ ಒಂದು ಸತ್ಯರ ಇರಲಿ ಒಂದು ಮಿಥ್ಯಾರ ಇರಲಿ, ಎರಡು ಪ್ರತೀತಿ ಆದ್ರೆ ಅಲ್ಲಿ ಸಮಾನಾಧಿಕರಣ ಹೇಳ್ತೀವಿ ನಾವು ಅಂತ. ಹೇಗೆಂದ್ರೆ ಸತ್ ಇದಂ ಉದಕಂ ಅಂದ್ರೆ ಸತ್ ಇದಂ ಉದಕ ಅಂದ್ರೆ ಮೃಗಜಲವು ಅದೇ ಎಂಬಲ್ಲಿ ಸಮಾನಾಧಿಕರಣ್ಯವು ಸಂಭವಿಸ್ತದೆ. ಮೃಗಜಲವು ಇದೆ ಅನ್ನೋದ್ರಲ್ಲಿ ಸಮಾನಾಧಿಕರಣ ಹೇಳ್ತೇವಿ. ಇಲ್ಲಿ ಮೃಗಜಲವು ಸತ್ಯವಾಗದೆ ಪ್ರತೀತಿ ಮಾತ್ರವಾಗಿದೆ. ಅವು ಸಮಾನಾಧಿಕರಣದಲ್ಲಿ ಸತ್ಯತ್ವನ ಅಪೇಕ್ಷೆ ಇಲ್ಲ, ತೋರಿದ್ರೆ ಸಾಕು, ಪ್ರತೀತಿ ಆದ್ರೆ ಸಾಕು, ಅಲ್ಲಿ ಸಮಾನಾಧಿಕರಣ ಹೇಳಕ್ ಬರ್ತವೆ. ಅವ್ರ ದೃಷ್ಟಾಂತ ಕೊಟ್ರ ಅವರು ಮೃಗಜಲ ಇದೆ ಅನ್ನೋ, ಅಲ್ಲಿ ಮೃಗಜಲ ಸತ್ಯ ಅಲ್ಲ, ಆದ್ರೂ ಕೂಡ ಅಲ್ಲಿ ಸಮಾನಾಧಿಕರಣದಲ್ಲಿ ಹೇಳಕ್ ಬರ್ತದ. ಅದಕ್ಕೆ ಸರ್ವ ವ್ಯವಹಾರಗಳು ಸಂಭವಿಸ್ತದ. ಆದ್ದರಿಂದ ನಿನ್ನ ಶಂಕಾ ಸಮೀಚೀನ ಅಲ್ಲ. ಸರ್ವ ವ್ಯವಹಾರಗಳು ಸಂಭವಿಸ್ತದ ವ್ಯಾವಹಾರಿಕವಾಗಿ, ಪ್ರಾತಿಭಾಷಿಕವಾಗಿಯೋ ವ್ಯಾವಹಾರಿಕವಾಗಿಯೋ ಈ ಪ್ರಪಂಚದ ಅಲ್ಲಿ ವ್ಯವಹಾರ ಸಂಭವಿಸ್ತದ. ಅದಕ್ಕೊಂದು ಪಾರಮಾರ್ಥಿಕವಾದ ಒಂದು ಆತ್ಮ ಅಧಿಷ್ಠಾನ ಅಧಿಷ್ಠಾನದ. ಆದ್ದರಿಂದ ಕಲ್ಪಿತ ಪದಾರ್ಥಗಳಿಗೆ ಪಾರಮಾರ್ಥಿಕ ಸತ್ಯವು ಸಂಭವಿಸುವುದಿಲ್ಲ. ಕಲ್ಪಿತ ಪದಾರ್ಥಗಳಿಗೆ ಪಾರಮಾರ್ಥಿಕ ಸತ್ಯ ಸಂಭವಿಸುವುದಿಲ್ಲ. ಉತ್ಪತ್ತಿ ಪೂರ್ವ ನಾಶಾನಂತರ ಕಾಲಗಳಲ್ಲಿಯೂ ವಸ್ತು ಅಂತರಗಳಲ್ಲಿಯೂ ದೇಶಾಂತರಗಳಲ್ಲಿಯೂ ಇಲ್ಲದಿರುವುದರಿಂದ ಅಸತ್ತುಗಳಾಗಿವೆ. ಅಸತ್ ಅಂತ ಎದಕ್ ಅನ್ಬೇಕು? ಉತ್ಪತ್ತಿ ಪೂರ್ವ ಇರೋದಲ್ಲ, ನಾಶಾನಂತರನ ಇರಂಗಿಲ್ಲ ಯಾವ ಕಾಲದಾಗೂ, ಆಮೇಲೆ ವಸ್ತು ಅಂತರಗಳಲ್ಲಿಯೂ ದೇಶಾಂತರಗಳಲ್ಲಿಯೂ ಬೇರೆ ವಸ್ತುಗಳಲ್ಲಿ ಆಗ್ಲಿ ಬೇರೆ ದೇಶದಲ್ಲಿ ಆಗ್ಲಿ ಅದು ನಾಶಾನಂತರ ಇರಂಗಿಲ್ಲ. ಅದಕ್ಕೆ ಅಸತ್ ಅಂತ ಹೇಳ್ಬೇಕಾಗ್ತದೆ. ಅಂದರೆ ಮಿಥ್ಯ ಅಂತ ಹೇಳ್ಬೇಕಾಗ್ತದೆ. ಅಸತ್ ಅಂದ್ರೆ ಮಿಥ್ಯ. ಪಾರಮಾರ್ಥಿಕ ಸತ್ತು ಸರ್ವ ದೇಶ ಸರ್ವ ಕಾಲ ಸರ್ವ ವಸ್ತುಗಳಲ್ಲಿ ಇರುವುದರಿಂದ ಸತ್ತ. ಪಾರಮಾರ್ಥಿಕ ಸತ್ ಏನೈತಲ್ಲ ಆತ್ಮ, ಪಾರಮಾರ್ಥಿಕ ಸತ್ತು ಉಳ್ಳದ ಆತ್ಮ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಇರುವುದರಿಂದ ಸತ್ಯವಾಗಿದೆ ಅಂತ ಇಷ್ಟ ವಿಸ್ತಾರವಾಗಿ ಹೇಳಿದರು. ಇನ್ನು ಮುಂದೆ ಏನ್ ಹೇಳ್ತಾರ, ಅವ್ ಪ್ರಶ್ನೆ ಮಾಡ್ತಾರ, ಅಲ್ಲ ನೀವು ಆತ್ಮನ ಒಬ್ಬನನ್ನು ಬಿಟ್ಟು ಎಲ್ಲವೂ ಮಿಥ್ಯ ಅಂತ, ಎಲ್ಲವೂ ಮಿಥ್ಯ ತೋರಿದ್ದ ಜಗತ್ತ ಮಿಥ್ಯ ಅಂದ್ಮೇಲೆ ಗುರು ಶಿಷ್ಯರು ಬೋಧ್ಯ ಬೋಧಕ ವ್ಯವಹಾರ ಎಲ್ಲವೂ ಏನಪ್ಪಾ ಅಂತಂದ್ರೆ ಮಿಥ್ಯಾನ ಅಂತ ಹೇಳ್ಬೇಕ. ಗುರು ಶಿಷ್ಯರ ಬೋಧೆ ಎಂಬುದು ಜಾಗರಣದ ತೋರಿಕೆ. ಅಂದ್ರೆ ಎಲ್ಲ ಈ ಶಾಸ್ತ್ರಗಳು ಮಿಥ್ಯ ಆದ, ಗುರುಗಳು ಮಿಥ್ಯ ಆದ, ಶಿಷ್ಯ ಮಿಥ್ಯ ಆದ, ಗುರುಗಳು ಉಪದೇಶ ಮಾಡೋ ಮಿಥ್ಯ ಆದ, ಎಲ್ಲ ಮಿಥ್ಯ. ಮಿಥ್ಯಾ ಸಾಧನದಿಂದ ಸತ್ಯವಾದ ಮೋಕ್ಷ ಹೆಂಗ್ ಪ್ರಾಪ್ತಿ ಆಕತ್ತ ಏನ್ರಿ? ಮಿಥ್ಯಾ ಸಾಧನದಿಂದ ಸತ್ಯವಾದ ಮೋಕ್ಷ ಹೆಂಗ್ ಆಗ್ತದೆ, ಪ್ರಾಪ್ತ ಆಗ್ತದೆ? ಅದನ್ನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಉತ್ತರ ಮುಂದೆ ಹೇಳ್ತಾನೆ.
ಎನೆ ಸರ್ವಮಂ ಮಿಥ್ಯೆ ಎನಬೇಹುದು ಅಂತಾಗಿ ತನಗೆ ನಿಜ ಸಿದ್ಧಿಯನ್ನು ಸಾಧಿಸಲಿಕ್ಕೆ ಖುಷಿ ತನು ಮುಖ್ಯವಾಗದು ಎನೆ ಕೆ. ಹಿಂಗ್ ಪ್ರಶ್ನೆ ಮಾಡಿದ ಈ ನೋಡ್ಯಾಗ ಎಲ್ಲ ಸದಸದ್ ವಿಚಾರಗಳನ್ನ ಮಾಡಿ ಶಿಷ್ಯನಿಗೆ ಸಂಶಯ ಬಂದಿತ್ತು, ಅದನ್ನ ನಿವಾರಣೆ ಮಾಡಿದ್ರೆ ಮತ್ತೆ ಸಂಶಯ ಬಂತು. ಅಲ್ಲ ಗುರುಗಳೇ, ಎಲ್ಲಾ ಆತ್ಮನನ್ನು ಬಿಟ್ಟು ಎಲ್ಲವೂ ಮಿಥ್ಯಾ ಅಂತೀರಿ ನೀವು, ಪಾರಮಾರ್ಥಿಕ ಚೈತನ್ಯ ಬಿಟ್ಟು ಎಲ್ಲವೂ ಮಿಥ್ಯಾ ಅಂತೀರಿ, ಮತ್ ಗುರು ಶಾಸ್ತ್ರ ಬೋಧಕತ್ವ ಶರೀರ ಎಲ್ಲವೂ ಮಿಥ್ಯಾ. ಅದು ಈ ಸಾಧನಗಳು ಮಿಥ್ಯಾ ಆದ ಮೇಲೆ ಸಾಧ್ಯವಾದ ಮುಕ್ತಿ ಹೆಂಗ ಇದರಿಂದ ಪ್ರಾಪ್ತಿ ಆಗ್ತದೆ? ಅದಕ್ಕ ನನಗ ದಯಮಾಡಿ ನಂಗ ತಿಳಿಸ್ಕೊಡ್ರಿ, ನನಗ್ ಸಂಶಯ ಬಂದದ ಅಂತ ಪ್ರಶ್ನೆ ಮಾಡಿದ್ರೆ 3 ನುಡಿಗಳಿಂದ ಅದನ್ನ ಹೇಳ್ಕೊಡ್ತ. ಸಾಧನ ಮಿಥ್ಯ ಆದ್ರೂ ಕೂಡ ಫಲ ಮಾತ್ರ ಸತ್ಯವಾಗಿರುತ್ತವೆ. ಅದನ್ನ ದೃಷ್ಟಾಂತ ಕೊಡ್ತ. ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗೆ ನೆಲಸಿ ತೋರ್ಪಂತೆ ಖುಷಿಯ ಸಾಧನದಿಂದ ಫಲಿಸುವುದು ಸತ್ಯವಹ ಮುಕ್ತಿ. ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗಿ. ಈಗ ಒಂದು ಭೈರವನ ಮೂರ್ತಿ ಸ್ಥಾಪನಾ ಮಾಡಿದ. ಭೈರವ ಅಂದ್ರ ಶಿವನ ದ್ವಾರಪಾಲಕ. ಭೈರವನ ಮೂರ್ತಿಗೆ ಸ್ಥಾಪನೆ ಮಾಡ್ಯದ. ಆ ಭೈರವನ ಮೂರ್ತಿ ಸ್ಥಾಪನೆ ಮಾಡ್ಯಾರಲ್ಲ, ಅದು ಮೂರ್ತಿ ಎದರದಾಗ್ಯದ? ಕಲ್ಲಿನ ಮೂರ್ತಿ. ಅವ ಶಿಲೆಯ ಭೈರವನಲ್ಲಿ ಕಲ್ಲಿನ ಮೂರ್ತಿ ಮಾಡ್ಯಾರ. ಕಲ್ಲಿನ ಮೂರ್ತಿಯನ್ನು ಸ್ಥಾಪನಾ ಮಾಡ್ಯಾರ ಒಬ್ಬ ಉಪಾಸಕ. ಆ ಕಲ್ಲಿನ ಮೂರ್ತಿಯೊಳಗ ಉಪಾಸಕ ದೇವತಾ ಬುದ್ಧಿಯನ್ನು ಮಾಡಿದ. ಉಪಾಸನೆ ಮಾಡುವಾಗ, ಕರ್ಮ ಹೇಳುವಾಗ, ಉಪಾಸನೆ ಮಾಡುವಾಗ ಮತ್ತಿಲ್ಲಿ ಆ ಶ್ರದ್ಧಾ ಭಾವ ಇದ್ರನ ಫಲ ಕೊಡ್ತದ. ಶ್ರದ್ಧಾ ಭಾವ ಇದ್ರ ಕೊಡ್ತದ. ಅವ ಕಲ್ಲಿನ ಮೂರ್ತಿಯೊಳಗ ಭೈರವನ ಒಂದು ದೇವತೆಯ ಉಪಾಸನೆ ಮಾಡಿದ. ಈಗ ಭೈರವ ದೇವತೆ ಪಾಯಮ ಅಂತ ಉಪಾಸನೆ ಮಾಡಿದ. ಉಪಾಸನೆ ಮಾಡಿ ತನಗೆ ಬೇಡಿದ ಇಷ್ಟಾರ್ಥವನ್ನು ಕೇಳ್ಕೊಂಡ. ಬಹಳ ದಿವಸ ಅದ ಉಪಾಸನೆ ಮಾಡಿ ನಂಗೆ ಇಂಥದ್ದು ಬೇಕು ಅಂತ ಕೇಳ್ಕೊಂಡ. ಅಲ್ಲ, ಅವ್ ಬೇಡಿದ ಇಷ್ಟಾರ್ಥ ಭಗವಂತ ಕೊಟ್ಟ. ಈಗ ಆ ಮೂರ್ತಿ ನಿಜವಾಗಿ ಭೈರವನವು, ಅದು ಕಲ್ಲದ ಕಲ್ಲ. ಅದನ್ನ ಭೈರವನ ಮೂರ್ತಿ ಮಾಡ್ಯಾರ. ಆ ಕಲ್ಲ ಭೈರವನ ಮೂರ್ತಿ ಆದಂತ ಕಲ್ಲು ಇವನ ಉಪಾಸನೆಗೆ ತಕ್ಕಂತೆ, ಇವನ ಶ್ರದ್ಧಾ ಉಪಾಸನೆಗೆ ತಕ್ಕಂತೆ ಇವನಿಗೆ ದೇವತಾ ರೂಪದಿಂದ ಉಪಾಸನೆ ಮಾಡ್ಯಾನಲ್ಲ, ಇವನಿಗೆ ಸತ್ಯವಾದ ಸಿದ್ಧಿಗಳನ್ನು ಕೊಡ್ತು. ಸತ್ಯವಾದ ಆಗಬೇಕಾದ ಕೆಲಸ ಆಯ್ತು, ಅಥವಾ ಅಷ್ಟಮ ಸಿದ್ಧಿಗಳಾದ್ರೂ ಏನಾದ್ರೂ ಸಿದ್ಧಿಗಳು ಪ್ರಾಪ್ತಿ ಆಯ್ತು. ಹಂಗಾರ ಕಲ್ಲಿನ ಮೂರ್ತಿ ಅದು ಮತ್ತ ಅವಾಗ ಮಿಥ್ಯೆ ಐತೆ ಇಲ್ಲದು? ಮಿಥ್ಯೆ ಅದ. ಅದರಲ್ಲಿ ಉಪಾಸನೆ ಮಾಡ್ಯಾನ, ಭೈರವನ ಉಪಾಸನೆ ಮಾಡ್ಯಾನ. ಇವನಿಗೆ ವಸ್ತು ಒಂದು ಸಿದ್ಧಿ ಬೇಕಾದಂತ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿ ಕೊಡ್ತೋ ಇಲ್ಲೋ? ಹಂಗ ಸಾಧನ ಮಿಥ್ಯೆ ಇದ್ರು ಕೂಡ ಅಲ್ಲಿ ಫಲ ಮಾತ್ರ ಸತ್ಯವಾಗಿದೆ. ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗಿವೆ. ಅದಕ್ಕ ಅದು ಭೈರವನ ಮೂರ್ತಿ ಶಿಲೆ ಇದ್ರು ಕೂಡ ಸತ್ಯವಾದ ಈ ಖುಷಿಯ ಸಾಧನದಿಂದ, ಈಗ ದೃಷ್ಟಾಂತ ಕೊಟ್ಟು ಖುಷಿಯ ಸಾಧನದಿಂದ, ಎಲ್ಲ ಸಾಧನಗಳು ಖುಷಿ ಇರಬಹುದು, ದೇಹ ಖುಷಿ ಇರಬಹುದು, ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ರ ಗುರುಗಳು, ಶಿಷ್ಯ, ಆಮೇಲೆ ಶಾಸ್ತ್ರ ಎಲ್ಲ ಖುಷಿ ಇರಬಹುದು. ಆದ್ರೂ ಕೂಡ ಅಲ್ಲಿ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಚಿಂತನ ಮಾಡಿ ಆತ್ಮದ ದರ್ಶನ ಆಯ್ತಂದ್ರೆ ಏನಾಗ್ತತಿ? ಮುಕ್ತಿ ಆಗ್ತದೆ. ಅದಕ್ಕೆ ಮುಕ್ತಿ ಆಗ್ತದೆ. ಹಂಗ ಈ ರೀತಿಯಾಗಿ ಸಾಧನಗಳು ಖುಷಿ ಇದ್ರು ಮುಕ್ತಿ ಮಾತ್ರ ಸತ್ಯ ಅಂತ ಈ ರೀತಿ ಹೇಳಿ ಮತ್ತವನ್ ಪ್ರಶ್ನೆ ಮಾಡ್ತ. ಖುಷಿ ಸಾಧನದಿಂದ ನಿಜ ಫಲ ಆಗುವುದೆಂಬಲ್ಲಿ ಭೈರವ ಮತ್ತು ಉಪಾಸನೆಯನ್ನ ಹೇಳಿದರು. ಸಾಧನಾ ಖುಷಿ ಇದ್ರೂನು ಫಲ ಮಾತ್ರ ಸತ್ಯವಾದ ಫಲ ಸಿಗ್ತೈತಿ ಅಂತ ಭೈರವನ ದೃಷ್ಟಾಂತ ಕೊಟ್ಟು ಹೇಳಿದೆ. ಇದು ನೇಮ ಅಲ್ಲ. ಯಾಕಂದ್ರ ಲೋಕದೊಳಗೆ ಎಷ್ಟೋ ಜನರು ಅನೇಕ ದೇವತೆಗೆ ಉಪಾಸನೆಗಳು ಮಾಡ್ಯಾರ, ಎಲ್ಲರಿಗೂ ಫಲ ಸಿಕ್ಕಿಲ್ಲ. ನೀ ಭೈರವನ ಮೂರ್ತಿಯೊಳಗ ಉಪಾಸನೆ ಮಾಡಿದ್ರೆ ನಿಂಗೆ ಸತ್ಯವಾದ ಫಲ ಸಿಕ್ತಂತ ಹೇಳಿದ್ರಿ. ಲೋಕದೊಳಗೆ ಎಷ್ಟು ಮಂದಿ ದೇವ್ರ ಹಂತ್ಯಕ್ ಹೋಗ್ಯಾರ, ಎಲ್ಲಾರು ಒಬ್ಬ ಜ್ಞಾನಿಯನ್ನ ಬಿಟ್ರು ಎಲ್ಲಾರು ಬರೀ ವ್ಯವಹಾರಿಕ ವಿಷಯಗಳನ್ನ ಕೇಳೋರ. ವ್ಯವಹಾರಿಕ ವಿಷಯಗಳನ್ನ ಯಾವ ದೇವ್ರ ಮುಂದೆ ಹೋಗಿ ವ್ಯವಹಾರಿಕ ಮನುಷ್ಯ ಇದ್ನಂದ್ರ ನಂಗೆ ರೊಕ್ಕ ಕೊಡು ಅಂತಾನ,
ನನಗ್ ಮಗ ಇಲ್ಲ, ಮಕ್ಕಳ ಫಲ ಕೊಡು ಅಂತಾನ, ನಾ ಬಡವದನಿ ಶ್ರೀಮಂತನನ್ನಾಗಿ ಮಾಡೋ ಅಂತಾನ. ಏನೇನ್ ಬೇಡ್ಕೊಂತಾರ ಗೊತ್ತಿಲ್ಲ. ಎಲ್ಲಾರ್ಗು ಉಪಾಸನೆ ಮಾಡ್ಯಾರ, ಎಲ್ಲರಿಗೂ ಫಲ ಸಿಕ್ಕೈತಿ ನೋಡ. ಎಲ್ಲಾರ್ಗಿ ಫಲ ಸಿಕ್ಕಿಲ್ಲ, ಎಲ್ಲೇ ಒಬ್ಬ ಸಿಕ್ಕೈತಿ ಏನ್ರಿ. ಅದಕ್ಕ ಎಷ್ಟೋ ಜನರು ಅನೇಕ ದೇವತೆಗಳು ಉಪಾಸನೆ ಮಾಡ್ತಾರ, ಮಾಡಿದ್ರು ಅವರಿಗೆ ಫಲ ಸಿಕ್ಕಿಲ್ಲ, ಆಗುದಿಲ್ಲ ಎಲ್ಲರಿಗೆ. ಅದಕ್ಕೆ ಎಷ್ಟೋ ಜನರು ನಾವು ಬಹಳ ಉಪಾಸನ ಮಾಡೇವಿ, ಅನುಷ್ಠಾನ ಮಾಡೇವಿ, ಆದ್ರೂ ನಮಗ ಸಿದ್ಧಿಗಳಾಗ್ಲಿಲ್ಲ ಅಂತಾರ. ಎಷ್ಟೋ ಒಂದು ಕೆಲವೊಂದ್ ಮಂದಿ ಸಿದ್ಧಿ ಪಡ್ಕೊಳಕ್ ಎಷ್ಟೆಷ್ಟೋ ದೇವತೆಗಳು ಉಪಾಸನ ಮಾಡ್ತಾರ, ಆದ್ರೂ ಸಿದ್ಧಿ ಆಗಿಲ್ಲ ಅಂತ ಹಿಂಗ ಅನುಭವವಾಗಿನ ತಮ್ಮ ಅನುಭವವನ್ನ ಹೇಳ್ತಾರ. ಏನೋ ಪ್ರಯತ್ನ ಮಾಡಿದೀವ್ರಿ, ಪ್ರವೃತ್ತಿ ಆದಿವಿ, ವಾಮಾಚಾರ ಸಿದ್ಧಿ ಮಾಡ್ಕೊಳಕ್ ಹೋದವ್ರ ಆಗಿಲ್ಲ ನೋಡ್ರಿ. ಇನ್ನು ದೇವತಾ ರೂಪ ದೇವತೆಯನ್ನ ಪ್ರಾಪ್ತಿ ಹೋಲಿಸ್ಕೊಂಡು ಸಿದ್ಧಿ ಮಾಡ್ಕೋಬೇಕಂದ್ರ ಬಹಳ ಕಷ್ಟ ಅದ ಏನ್ರಿ. ಅದಕ್ಕ ಸಿದ್ಧಿ ಆಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನೀ ಹೇಳಿದ ದೃಷ್ಟಾಂತ ಸರಿ ಇಲ್ಲದು ಅಂತಂದ್ರೆ, ಎಲ್ಲರಿಗೂ ಅನುಭವ ಇದ್ದಿದ್ದನ್ನ ದೃಷ್ಟಾಂತ ಕೊಡ್ತೇನೆ ಅಂತಾರ, ಲೌಕಿಕ ದೃಷ್ಟಾಂತ. ಕನಸು ಪುಸಿಯಾದೊಡಂ ತನಗಲ್ಲಿ ಸುರುತದಿಂ ಜನಿತವಹ ರೇತುವುದು ಸತ್ಯವಾದಂತೆ ತನುಜ ಖುಷಿಯಲ್ಲಿ ದಿಟಮುಂಟು. ನಿನಗ ಬ್ಯಾಡಪ್ಪ, ಲೌಕಿಕ ದೃಷ್ಟಾಂತ ಕೊಡ್ತೀನಿ. ಏನಂತ? ಕನಸು ಪುಸಿಯಾದೊಡಂ ತನಗಲ್ಲಿ ಸುರುತದಿಂ ಜನಿತವಹ ರೇತು ಏನ್ರಿ ಸತ್ಯವಾದಂತೆ, ರೇತು ಅದು ಸತ್ಯವಾದಂತೆ ತನುಜ ಖುಷಿಯಲ್ಲಿ ದಿಟಮುಂಟು. ಈಗ ಒಬ್ಬೊಬ್ಬರಿಗೆ ಕನಸು ಬಿದ್ದಿರ್ತದೆ. ಕನಸು ಖುಷಿಯಾದೊಡಂ, ಕನಸ ಈ ಕನಸಿನ ಪದಾರ್ಥಗಳು ತೋರ್ತಾವ, ಸತ್ಯ ಅದಾವನ? ಇಲ್ಲ. ಅದು ವಾಸನಾತ್ಮಕವಾದ ಮನಸ್ಸಿನಿಂದ ಕನಸು ಕನಸಿನ ಪ್ರಪಂಚ ತೋರ್ತದ. ಅಲ್ಲಿ ವಿಷಯಗಳು ಪ್ರಾತಿಭಾಷಿಕ ಇರ್ತಾವ. ಅಲ್ಲಿ ಅವ ಯಾವುದೋ ಮನುಷ್ಯನಿಗೆ ಆಹಾರ ದೋಷದಿಂದ ಆಗಲಿ ಅಥವಾ ವಾಸನಾ ಮೂಲಕವಾಗಿ ಒಂದು ಸ್ತ್ರೀ ವ್ಯಾಮೋಹದ ವಾಸನ ಇರ್ತದಲ್ಲ, ಅದರಿಂದ ಅವನಿಗೆ ಕನಸಿನೊಳಗ ಆ ವಾಸನಾ ಮೂಲಕ ಒಂದ್ ಹಂತಾದಿ ಕನಸು ಬಿಟ್ಟಿರುತ್ತೆ. ಕನಸು ಬಿದ್ದಾಗ ಏನೋ ಕನಸಿನಲ್ಲಿ ಸ್ತ್ರೀ ಜೊತೆ ಸೇರ್ದಂಗ ಆಗ್ತದೆ. ಅದೆಲ್ಲ ಮಿಥ್ಯೆ ಇದ್ರು ಕೂಡ ಅವನಿಗೆ ವೀರ್ಯ ಪತನ ಆಗಿರುತ್ತೆ. ಕನಸಿನ ದೃಷ್ಟಾಂತ ಕೊಡ್ತಾರೆ, ಏನು ಮಾತಾಡಕ್ ಬರ್ಲಂಗ ಮಾಡ್ಬಿಡ್ತಾರ ಅವನು. ಅಲ್ಲಿ ದೃಷ್ಟಾಂತ. ಮತ್ತೆ ಇದಕ್ಕೇನ್ ಹೇಳ್ತೀಪ? ಅಲ್ಲಿರುವ ಸ್ತ್ರೀ ವ್ಯಾವಹಾರಿಕ ಸ್ತ್ರೀ ಅಂತೆ ವ್ಯಾವಹಾರಿಕ ಸತ್ತ ಉಳ್ಳದನ್ನು, ಅಲ್ಲಿರುವಂತ ಪುರುಷನು ವ್ಯಾವಹಾರಿಕ ಸತ್ತ ಉಳ್ಳದನ್ನು. ಏನಿಲ್ಲ, ಎಲ್ಲಾ ಖುಷಿ ಅದ, ಕನಸಿನ ವ್ಯವಹಾರ ಎಲ್ಲಾ ಖುಷಿ ಅದ. ಆದ್ರೂ ಕೂಡ ಸತ್ಯವಾದ ವೀರ್ಯಸ್ಖಲನ. ಅದಕ್ಕೂ ಒಂದು ಮತ್ತಿವ ಪ್ರಶ್ನೆ ಆಗ್ತಾವ, ಏನು ಎಲ್ಲಾರಿಗೂ ಬೀಳೋದಿಲ್ರಿ, ನೀವ್ ಅನುಭವ ಇದ್ದಿದ್ದು ಹೇಳ್ರಿ ಅಂದ್ರೆ ಈಗ ಹೇಳೋದಿಲ್ಲ, ನಾನು ನಾಳೆ ಹೇಳ್ತೀನಿ.